ಎಕ್ಸೆಸ್ ಆಫ್ ಹೀಟಾಗಿ ಬಂದುಬಿಡ್ತು ಡಾಕ್ಟ್ರೆ, ಕೋಳಿ ಜಾಸ್ತಿ ತಿಂದೆ. ಗೌರಿ ಹಬ್ಬದ ಟೈಮ್ನ ನಮ್ಮೂರ ಕಡೆಯವ್ರು ಹೇಳ್ತಾರೆ, ಅಳಿಯ ಬಂದಿದ್ದ ದಿನ ಕೋಳಿ ಮಾಡೋರು, ತಿಂದು ಎಕ್ಸೆಸ್ ಆಫ್ ಹೀಟಾಗಿ, ಹೀಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಕೆಲವರು ಫಿಶ್ ತಿಂದರೆ ಹೀಟಾಗಿ ಬಂತು ಅನ್ಕೋತಾರೆ, ದಯವಿಟ್ಟು ಇಲ್ಲ. ಹಂದಿ ಮಾಂಸ ತಂಪು ಅಂತ ಹಂದಿ ಮಾಂಸ ತಿಂತಾರೆ, ಅದು ತಂಪಾಗಿ ವಾಸಿ ಆಯಿತು ಅನ್ಕೋತಾರೆ. ಇದಕ್ಕೆ ಕರೆಕ್ಟ್ ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಹಂದಿ ಮಾಂಸದಲ್ಲಿ ಫೈಬರ್ ಇರುತ್ತೆ, ಅಂದರೆ ಬಾರು ಅಂತ ಇರುತ್ತೆ, ಆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ. ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ, ಕೋಳಿ ಮಾಂಸದಲ್ಲಿ ಫೈಬರ್ ಇರಲ್ಲ. ಈ ಫೈಬರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಭಾಳ ಜನ ಒಂದು ತಪ್ಪು ತಿಳುವಳಿಕೆ ಇದೆ ನಿಮಗೆ, ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇಲ್ಲ, ಇದು ರಿವರ್ಸು. ನೀವು ತಿನ್ನುವ ಆಹಾರದಲ್ಲಿ ಕರಗದಿರೋವಂಥ, ಡೈಜೆಸ್ಟ್ ಆಗದಿರೋವಂಥ ಅಂಶನ ನಾವು ಫೈಬರ್ ಅಂತೀವಿ, ನಾರಿನಾಂಶ. ಇವಾಗ ನೀವು ಚೇಪೆ ಹಣ್ಣು ತಿಂತೀರಿ, ಆ ಬೀಜನ ನೀವು ಅಗಿಲಿಕ್ಕಾಗಲ್ಲ, ಅದು ನಿಮ್ಮ ಸ್ಟೊಮಕ್ಕು ಕರಗ್ಸೋಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅಂಥವ್ರಿಗೆ ಮಲಬದ್ಧತೆ ಆಗಲ್ಲ. ಏಲಕ್ಕಿ ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣಲ್ಲ, ಚುಕ್ಕೆ ಬಾಳೆಹಣ್ಣೊಳಗೆ ಫೈಬರ್ ಕಡಿಮೆ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ದ್ವಾರ ಇರೋ ಪರಂಗಿ ಹಣ್ಣು ತಿನ್ನಿ ಅಂತೀವಿ. ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನ್, 3 ತಿಂಗಳಿಂದ ನಾನು ಮುದ್ದೆನೇ ಉಂಡಿಲ್ಲ ಡಾಕ್ಟ್ರೆ, ಯಾಕಂದರೆ ಗಟ್ಟಿ ನೋಡಿ ಮೋಷನ್. ದಯವಿಟ್ಟು ತಿಳ್ಕೊಳ್ಳಿ, ಮುದ್ದೆ ಗಟ್ಟಿ ಅಲ್ಲ, ಮುದ್ದೆ ಒಳಗೆ ಫೈಬರ್ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ ತಿನ್ನಿ, ಇಷ್ಟಾಗಲ್ಲ ಚಪಾತಿ ಸೊಪ್ಪು ತರಕಾರಿ ತಿನ್ನಿ, ಕೋಳಿ ತಿನ್ನಿ, ಖುಷಿಯಿಂದ ತಿನ್ನಿ, ಆದರೆ ಇಷ್ಟು ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ, ಟೊಮೊಟೊ. ಯಾಕಂದರೆ ಈ ಸಲಾಡ್ಸ್ನೊಳಗೆ ಫೈಬರ್ ಇರುತ್ತೆ, ಚಿಕನ್ನಲ್ಲಿ ಫೈಬರ್ ಕಡಿಮೆ ಇರುತ್ತೆ, ಕಾಂಪೆನ್ಸೇಟ್ ಆಗುತ್ತೆ. ಯಾರಿಗೆ ಮಲಬದ್ಧತೆ ಆಗುತ್ತಲ್ಲ, ಯಾರು ಸರಿ ನೋಡಿ, 2 ಇಂಪಾರ್ಟೆಂಟ್ ಥಿಂಗ್ ಮಲಬದ್ಧತೆ ಆಗಬಾರ್ದು ಅಂದರೆ, ಒಂದು ವಾಟರ್, ಚೆನ್ನಾಗಿ ನೀರು ಕುಡಿಬೇಕು ನೀವು. ನೀರು ಬರೀ ರೀಸಸ್ಗಲ್ಲ, ಮೋಷನ್ಗೂ ನೀರು ಬೇಕು. 2ನೇದು ಫೈಬರ್, ಆದಷ್ಟು ಸೊಪ್ಪು ತರಕಾರಿ. ನಾನು ಡಯಾಬಿಟಿಸ್ನವ್ರಿಗೆ ಹೇಳ್ತಾ ಇರ್ತೀನಿ, ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ. ಈ ರೀತಿ ನೀವು ಮಾಡಿದರೆ ನಿಮಗೆ ತಿಳ್ಕಂಗಿರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಫ್ಯಾಮಿಲಿ ಒಳಗೆ ಪೈಲ್ಸ್ ಇರ್ತವೆ. ಇವಾಗ ಹೆಂಗೆ ಡಯಾಬಿಟಿಕ್, ತಂದೆ ಡಯಾಬಿಟಿಕ್ ಇರೋ ಮಗ ಡಯಾಬಿಟಿಕ್ ಇರ್ತಾನಲ್ಲ, ಅದೇ ಥರ ತಾತನಿಗೂ ಪೈಲ್ಸ್ ಇತ್ತು, ಮಗನಿಗೂ ಇತ್ತು, ಅದಿರ್ತದೆ. ಅದು ಅಪರೂಪದಲ್ಲಿ ಅಪರೂಪ. ಬಟ್ ನಾವು ಪರೀಕ್ಷೆ ಮಾಡಿದಾಗ ನಾವು ಕ್ವಾಲಿಫೈಡ್ ಸರ್ಜನ್ಸ್ ಇರ್ತೀವಿ. ಕರೆಕ್ಟಾಗಿ ನಿಮಗೆ ಎಲ್ಲ ಡಾಕ್ಟ್ರು ಇದನ್ನು ಮಾಡೋಕ್ಕಾಗಲ್ಲ. PR ಟೆಸ್ಟ್ ನಾನು ಮಾಡಬಲ್ಲೆ, ಬೇರೆ ಫಿಸಿಷಿಯನ್ ಮಾಡೋಕ್ಕಾಗಲ್ಲ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮಗೆ ಮೋಷನ್ನ ಬ್ಲಡ್ ಹೋದಾಗೆ ಫಸ್ಟು ಒಬ್ಬ ಸರ್ಜನ್ ಹತ್ರ ತೋರಿಸ್ಕೋಬೇಕು. ಅದರೊಳಗೆ ಹೆಣ್ಮಕ್ಳು ನೀವು ನಾಚಿಕೊಂಡು ಹೆದರ್ಕೊಂಡು ನಮ್ಮ ಹತ್ರ ಬರೆದಿದ್ರೆ, ಲೇಡಿ ಡಾಕ್ಟ್ರ್ ಹತ್ರ ಹೋದರೆ ಅದು ಅವ್ರ ಸ್ಪೆಷಲೈಸೇಷನ್ ಅಲ್ಲ. ಭಾಳ ಕಡಿಮೆ ಜನ ಲೇಡೀಸ್ ಸರ್ಜನ್ ಆಗ್ತಾರೆ, ಅವರೆಲ್ಲ ಗೈನಕಾಲಜಿಸ್ಟ್ ಇರ್ತಾರೆ. ಅವ್ರ ಫೀಲ್ಡೇ ಬೇರೆ, ನನ್ನ ಫೀಲ್ಡೇ ಬೇರೆ. ಅದರಿಂದ ದಯವಿಟ್ಟು ಹೆದರ್ಕೊಂಡು ನಾಚಿಕೊಂಡು ಹೆಣ್ಮಕ್ಳು, ಅದರೊಳಗಾಗಿ ಪರ್ಟಿಕ್ಯುಲರ್ಲಿ ಡೆಲಿವರಿ ಆದಮೇಲೆ 3 ತಿಂಗಳು ಅವ್ರಿಗೆ ಫೀಶರ್ ಆಗಿ ಎಷ್ಟು ಅನುಭವಿಸ್ತಾರೆ ಅಂದರೆ, ಅವ್ರು ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಹತ್ರ ಬಂದರೆ ಆ ಪೇಯ್ನ್ ಯಾಕೆ ಬಂತು, ಇದು ಪೈಲ್ಸ್, ಅವರೇ ಅಂದ್ಕೊಂಡಿರ್ತಾರೆ ಪೈಲ್ಸ್ ಆಗ್ಬಿಟ್ಟಿದೆ, ಅದು ಪೈಲ್ಸ್ ಅಲ್ಲ, ಫೀಶರ್. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಇದಕ್ಕೆ ಟ್ರೀಟ್ಮೆಂಟ್ ಬೇರೆ. ಸೊ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಿಮ್ಮ ಯಾವ ಏಜ್ನವ್ರಿಗೆ ಆಗುತ್ತೆ, ಯಾರಿಗೆ ಜಾಸ್ತಿ ಆಗುತ್ತೆ, ಯಾವುದೇ ಏಜ್ ಮಕ್ಕಳಿಗೆ ಮಾತ್ರ 18 ವರ್ಷದ ಕೆಳಗಡೆ ಮಕ್ಕಳಿಗೆ ಪೈಲ್ಸ್ ಆಗಲ್ಲ. ಬಟ್ ಬ್ಲೀಡಿಂಗ್ ಆಯಿತು ಡಾಕ್ಟ್ರೆ, ನಮ್ಮ ಹುಡುಗ 8 ವರ್ಷ ಕೂತಾಗೇನೋ ಈಚೆಗೆ ಬಂದು ಫೋಟೋನು ತಗೊಂಬರ್ತಾರೆ ಈಗ ಮೊಬೈಲ್ ಇರೋದ್ರಿಂದ. ಅದು ಪಾಲಿಪ್ ಅಂತೀವಿ ನಾವು. ಮಕ್ಕಳ ಒಳಗಡೆ ಕೆಂಪು ಬರ್ತದೆ, ಆಮೇಲೆ ಒಳಕ್ಕೆ ಹೋಗುತ್ತೆ, ಬ್ಲೀಡ್ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಕೂತಾಗೆ ತಂದೆ ತಾಯಿ ನೋಡ್ತಾರೆ, ಕೆಂಪು ಈಚೆ ಬರುತ್ತೆ. ಇದನ್ನು ಕನ್ನಡದಲ್ಲಿ ಗೂದೆ ರೋಗ ಅಂತಾರೆ. ಇನ್ಫ್ಯಾಕ್ಟ್ ನೀವು ಕೇಳಿರಬೇಕು, ಟೊಮೊಟೊ ಒಳಗೆ ಒಂದು ವೆರೈಟಿ ಇದೆ, ಗೂದೆ ಟೊಮೊಟೊ ಅಂತಲೇ ಹಳ್ಳಿ ಒಳಗೆ ಕರೀತಾರೆ, ತಿಪ್ಪೆ ಮೇಲೆ ಬೆಳೆಯುತ್ತೆ ಅದು. ಸೊ ಆ ಹಣ್ಣು ಥರ ಕಾಣೋದ್ರಿಂದ ಇದನ್ನು ಗೂದೆ ರೋಗ ಅಂತಾರೆ. ಅಂದರೆ ಪ್ರೊಲಾಪ್ಸ್ ಆಫ್ ರೆಕ್ಟಮ್, ಮೋಷನ್ ಮಾಡೋ ಜಾಗನೇ ಕೆಳಗೆ ಬಂದುಬಿಡುತ್ತೆ. ಪೈಲ್ಸೇ ಬೇರೆ, ಇದೇ ಬೇರೆ. ಪಾಲಿಪ್ ಅಂದರೆ ನಮ್ಗೆ ಭಾಳ ಈಸಿ, ತೆಗೆದು ಅದಕ್ಕೊಂದು ಕ್ಲ್ಯಾಂಪ್ ಹಾಕಿ ತೆಗೆದಾಕ್ಬಿಡ್ತೀವಿ. ಬಟ್ ಪ್ರೊಲ್ಯಾಪ್ಸ್ ರೆಕ್ಟಮ್ ಆದರೆ ಬಿಗಿನಿಂಗ್ನಲ್ಲಿ ಆ ಮಕ್ಕಳಿಗೆ 2 ಒಳಗೆ ತಳ್ತೀವಿ, 2 ಬಟಕ್ನ ಪ್ಲಾಸ್ಟರ್ ಹಾಕ್ಬಿಡ್ತೀವಿ, ಅದು ಈಚೆಗೆ ಬರ್ದಂಗೆ. 1-2 ದಿನ ಹಂಗೆ ಬಿಡ್ತೀವಿ, ಮ್ಯಾನೇಜ್ ಮಾಡ್ತೀವಿ, ಸರಿ ಹೋಗುತ್ತೆ. ಇನ್ನು ಕೆಲವ್ರಿಗೆ ಆಗಲ್ಲ, ಆಮೇಲೆ ಆಪ್ರೇಷನ್ ಮಾಡ್ತೀವಿ, ಅದು ಡಿಫ್ರೆಂಟು ಅದು. ಸೊ ನಿಮಗೆ ಫೈನಲಿ ಒಂದು ಐಡಿಯಾ, ಎನಿ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂದರೆ ಗುದದ್ವಾರದಿಂದ ರಕ್ತ ಬಂದರೆ ಏಜ್ ಡಿಪೆಂಡ್ ಆಗುತ್ತೆ. ನನಗೆ 18 ವರ್ಷದ ಕೆಳಗಡೆನ ಮಕ್ಕಳಾದರೆ ಪಾಲಿಪ್ ಇರಬೇಕು, ಇಲ್ಲಾಂದರೆ ಪ್ರೊಲ್ಯಾಪ್ಸ್ ರೆಕ್ಟಮ್, ಅವ್ರಿಗೆ ಪೈಲ್ಸ್ ಆಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಇದೇ ಟ್ರೀಟ್ಮೆಂಟು, ನೀವು ಹೆದರ್ಕೊಳ್ಳೋದೇನು ಬೇಡ. ಅದಾದಮೇಲೆ ಯಾರಿಗಾದ್ರೂ ಮೋಷನ್ನು ಒಳಗೆ ಬ್ಲಡ್ ಬಂದರೆ ಪೇಯ್ನ್ಲೆಸ್, ಛಲ್ ಅಂತ ಬ್ಲಡ್ ಬರುತ್ತೆ. ಇಡೀ ನಿಮ್ಮ ಲೆಟ್ರಿನ್ ಪ್ಯಾನು
ಕೆಂಪಗಾಗೋದು, ಅಷ್ಟೊಂದು ರಕ್ತ ಬಂದಿರುತ್ತೆ. ಅದು ಪೇಯ್ನೇ ಇರಲ್ಲ, ನಿಮಗೆ ಗಾಬರಿ ಆಗುತ್ತೆ. ಅದು ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ಅಂತೀವಿ. ಇನ್ನು ಕೆಲವ್ರಿಗೆ ಬ್ಲಡ್ ಬರುತ್ತೆ, ಒಂದು 2 ತೊಟ್ಟು ಇಡುತ್ತೆ, ತುಂಬ ಪೇಯ್ನು, ಏನೋ ತಿಣುಕಿರ್ತಾನೆ, ಆ ಮೋಷನ್ ಗಟ್ಟಿ ಬರುತ್ತೆ, ಅದಕ್ಕೆ ತರ್ಚ್ಕೊಂಡಂಗೆ ಬರುತ್ತೆ. ಇನ್ನೊಂದು ಕಂಡೀಷನ್ನು, ನಿಮಗೆ ಮೋಷನ್ ಜಾಗದಲ್ಲಿ ಇಷ್ಟಪ್ಪ ಊದ್ಕೊಂಬಿಡುತ್ತೆ. ನಿಮಗೆ ಗೊತ್ತು, ಕುರುಗಳು ಅಂತೀವಿ ನಾವು. ಕುರ ಯಾಕಾಗುತ್ತೆ ಅಂದರೆ ರಕ್ತ ಕೆಟ್ಟರೆ ಕುರ ಆಗುತ್ತೆ ಅನ್ಕೋತಾರೆ. ಇಲ್ಲ, ನಿಮ್ಮ ಹೇರ್ ಫಾಲಿಕಲ್ ಇನ್ಫೆಕ್ಷನ್, ಇಲ್ಲೊಂದು ಕುರ ಆಗುತ್ತೆ, ಕಂಕ್ಳಗೊಂದು ಕುರ ಆಗುತ್ತೆ, ಎಲ್ಲಿ ಬೇಕಾದ್ರೂ ಕುರ ಆಗ್ಬೋದು. ಆದರೆ ಮೋಷನ್ ಮಾಡೋ ಜಾಗದಲ್ಲಿ ಕುರ ಆದರೆ ಇಷ್ಟಪ್ಪ ಊದ್ಕೊಳ್ಳುತ್ತೆ. ಅದರೊಳಗಾಗಿ ಡಯಾಬಿಟಿಕ್ ಇದ್ದರೆ ನಿಮಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಜ್ವರ ಬರುತ್ತೆ. ನನ್ನ ಹತ್ರ ಬಂದರೆ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನಂಬಿ, ಅದರೊಳಗೆ 150 ml ಪಸ್ ಇರುತ್ತೆ. ನಾವು ಅದು ಅನಸ್ತೇಷಿಯಾ ಕೊಟ್ಟು ಓಪನ್ ಮಾಡ್ತೀವಿ. ಇಷ್ಟು ಒಂದು ಕಿಡ್ನಿ ಟ್ರೇ. ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ, ನನಗೆ ಯಾಕೆ ಹಿಂಗಾಯಿತು, ಹೀಟ್ ಆಯಿತಾ ಅಂತಾರೆ. ಹೀಟ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಿಮ್ಮ ಊಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸೊ ನಾನು ಇದುವರೆಗೂ ಪೈಲ್ಸ್ ಹೇಳಿದ್ದೀನಿ, ಪ್ರೊಲ್ಯಾಪ್ಸ್ ಹೇಳಿದ್ದೀನಿ, ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್, ಪಾಲಿಪ್ ಹೇಳಿದ್ದೀನಿ, ಫಿಶರ್ ಹೇಳಿದ್ದೀನಿ. ಇದು ಈ ಪೆರಿಯನಲ್ ಆಬ್ಸೆಸ್ಸು ನೀವು ಕರೆಕ್ಟಾಗಿ ನಮ್ಮ ಹತ್ರ ಬಂದರೆ ಓಪನ್ ಮಾಡ್ತೀವಿ. ನೀವೇ ಅದಕ್ಕೆ ಕಾವು ಕೊಡ್ತೀನಿ, ಇದು ಮಾಡ್ತೀನಿ, ನಾಟಿ ಕಟ್ತೀನಿ, ಸೊಪ್ಪು ಕಟ್ತೀನಿ ಅಂದರೆ ಒಡ್ಕೋತದೆ. ಒಡ್ಕೊಂಡಾಗ ನಿಮ್ಮ ನೋವು ಕಡಿಮೆ ಆಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ 3 ತಿಂಗಳಾದಮೇಲೆ ನನ್ನ ಹತ್ರ ತಿರುಗಿ ಬರ್ತೀನಿ, ಯಾಕಂದರೆ ಅದು ಪಿಸ್ತೂಲ ಆಗುತ್ತೆ. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್. ಪಿಸ್ತೂಲ ಅಂದರೆ ಒಂದು ಟ್ರ್ಯಾಕು, ಅರ್ಥ ಆಯ್ತಾ? ಎಷ್ಟೋ ಸಾರಿ ನಿಮ್ಗೆ ಇಲ್ಲಿ ಪಿಸ್ತೂಲ ಆದರೆ ಮೋಷನ್ ಅದರೊಳಗಿಂದ ಈಚೆಗೆ ಬರುತ್ತೆ. ಈ ರೆಕ್ಟಮ್ಗೂ ಇದಕ್ಕೂ ಕನೆಕ್ಷನ್ ಇರುತ್ತೆ. ಅದಕ್ಕೆ ಇನ್ನೂ ದೊಡ್ಡ ಸರ್ಜರಿ ಮಾಡ್ತೀವಿ, ಫಿಸ್ಚುಲೆಕ್ಟಮಿ ಅಂತ ಮಾಡ್ತೀವಿ. ಸೊ ಲಾಸ್ಟಿಗೆ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅದು ನಾವು ಕಂಡುಹಿಡಿತೀವಿ. ಸೊ ಮೂಲವ್ಯಾಧಿ 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಲೇಡೀಸ್ಗೂ ಆಗುತ್ತೆ, ಜೆಂಟ್ಸ್ಗೂ ಆಗುತ್ತೆ. ಮೋರ್ ಕಾಮನ್ ಗಂಡು ಮಕ್ಕಳಲ್ಲಿ ಪೈಲ್ಸ್ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ಫಿಶರ್ ಜಾಸ್ತಿ. ಇದು ನಿಮ್ಮ ಗಮನದಲ್ಲಿ ಯಾರಿಗೆ ಬೇಕಾದ್ರೂ ಆಗ್ಬೋದು. ಬಟ್ ಯಾರೇ 45 ವರ್ಷ ಆದಮೇಲೆ ಬಂದರೆ ಪೈಲ್ಸ್ ನನ್ನ ಕಣ್ಣಿಗೆ ಕಂಡ್ರೂ ಕೂಡ ನಾನು ಅವಾಗಲೇ ಹೇಳ್ದಂಗೆ ಬೆರಳು ಹಾಕಲೇಬೇಕು. ಯಾಕಂದ್ರೆ ಒಳಗಡೆ ಕ್ಯಾನ್ಸರ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟು, ಇದಕ್ಕಲ್ಲ. ಇದು ಅದ್ರ ಜೊತೆಗೆ ಟ್ರೀಟ್ ಮಾಡ್ತೀವಿ, ಅದಕ್ಕೆ ಟ್ರೀಟ್ಮೆಂಟು. ಸೊ ನಿಮಗೆ ಇನ್ಮೇಲೆ ಡಾಕ್ಟರ್ ಆಂಜನಪ್ಪ ಹೇಳಿದರು ಅಂದಮೇಲೆ ನಾನು ಬಾಟಮ್ ಸ್ಪೆಷಲಿಸ್ಟ್. ನೀವು ನಂಬಿ, ದೇವಿ ಪ್ರಸಾದ್ ಶೆಟ್ಟಿ ಕಾರ್ಡಿಯೋಥೊರಾಸಿಕ್ ಸರ್ಜನ್, ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟು. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇಡೀ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ಡಾಕ್ಟರ್ ಆಂಜನಪ್ಪ. ನಾನು ಒಬ್ಬನೇ ಬಾಟಮ್ ಸ್ಪೆಷಲಿಸ್ಟ್. ಅಂದರೆ ಬೇಕಾದಷ್ಟು ಜನ ಇದ್ದಾರೆ, ಹೇಳ್ಕೊಳ್ಳಲ್ಲ. ಆದರೆ ನಾನು ಹೇಳ್ಕೊಳ್ತೀನಿ, ನಿಮ್ಗೇನಾದರೂ ಇದ್ದರೆ ಬನ್ನಿ ನನ್ನ ಹತ್ರ. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಈ ಸರ್ಜರಿನ ಭಾಳ ಜನ ಲಿಮಿಟೆಡ್ ಪೀಪಲ್ಸ್ ರೆಗ್ಯುಲರ್ ಮಾಡ್ತಾರೆ. ಡಾಕ್ಟರ್ ಅರ್ಜುನ್, ನನ್ನ ಮಗ ಈಸ್ ಎ ಸ್ಪೆಷಲಿಸ್ಟ್ ಇನ್ ಬಾಟಮ್ ಸರ್ಜರಿ, ಚೆನ್ನಾಗಿ ಮಾಡ್ತಾರೆ. ಬೇರೆ ಫ್ರೆಂಡ್ಸು ಇದ್ದಾರೆ. ಈಗ ಇದು ಜನಗಳಿಗೊಂದು ಅರಿವು ಮೂಡಲಿ ಅಂತ ಹೇಳೋದವರೆಗೂ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಇವತ್ತು ನಾನು ಕೂತು ಮಾತನಾಡ್ತಿರುವ ನಿಮ್ಮ ಮೀಡಿಯಾ ಹೆಸರು GJ ಕನ್ನಡ ಚಾನಲ್ನಿಂದ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ, ಈ ಇನ್ಫಾರ್ಮೇಷನ್ ಜನಗಳಿಗೆ ಇಂಪಾರ್ಟೆಂಟ್. ನಾನು ಯಾವುದೋ ಒಂದು ಸಭೆಯಲ್ಲಿ ರೋಟ್ರಿ ಕ್ಲಬ್ ಲೈನ್ನಲ್ಲಿ ಮಾಡಿದರೆ ಒಂದು 250 ಜನಕ್ಕೆ ಕೇಳಿಸ್ಕೊಡುತ್ತೆ. ಆದರೆ ಮಾಧ್ಯಮಕ್ಕಿರೋ ಶಕ್ತಿ ಲಕ್ಷಾಂತರ ಜನಕ್ಕೆ ತೋರಿಸುವಂಥ ಶಕ್ತಿ ಇದೆ. ಸೊ ನನಗೆ ಇದರಿಂದ ದಯವಿಟ್ಟು ತಿಳ್ಕೊಳ್ಳಿ, ನನ್ನ ವಿದ್ಯೆ, ನಾನು ಮೆಡಿಕಲ್ ಕಾಲೇಜಿನಲ್ಲಿ ಏನು ಟೀಚ್ ಮಾಡ್ತೀನಲ್ಲ, ಏನು ಕಲ್ತಿದ್ದೀನಲ್ಲ, ಅದು ನಾನು ಕಳೆದ 40 ವರ್ಷದಿಂದ ಟೀಚ್ ಮಾಡ್ತೀನಿ. ವೇರಿಯಸ್ ಮೆಡಿಕಲ್, ನಾನು ಡೀನ್ ಆಫ್ ಎ ಮೆಡಿಕಲ್ ಕಾಲೇಜು, ಪ್ರೊಫೆಸರ್ ಇನ್ ವೇರಿಯಸ್ ಎಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ವರ್ಕ್ ಮಾಡಿದ್ದೀನಿ. ಬರೀ ನನ್ನ ಸ್ಟೂಡೆಂಟ್ಸಿಗೆ ಕಲಿಸೋದಲ್ಲ, ನನ್ನ ವಿದ್ಯೆ ಜನಸಾಮಾನ್ಯರಿಗೆ ತಲುಪಬೇಕು ಅಂದರೆ ಮೀಡಿಯಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇವತ್ತು ನಾನು ಭಾಳ ಪಾಪ್ಯುಲರ್ ಇದ್ದೀನಿ. ಎಲ್ಲೋದ್ರೂ ಕೂಡ ಜನ ನಮ್ಮ ಡಾಕ್ಟ್ರು, ನಮ್ಮ TV ಡಾಕ್ಟ್ರು, ನಮ್ಮ ಯೂಟ್ಯೂಬ್ ಡಾಕ್ಟ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಕೊಡೋದು ನನ್ನ ಸಾಮಾಜಿಕ ಕರ್ತವ್ಯ, ಡ್ಯೂಟಿ. ಇಟ್ಸ್ ಮೈ ಡ್ಯೂಟಿ ಬೀಯಿಂಗ್ ಎ ಡಾಕ್ಟರ್. ನಿಮಗೆ ಇದನ್ನು ತಿಳಿಸ್ತೀನಿ, ನಿಮಗೆ ಖುಷಿಯಾಗಲಿ. ನನ್ನ ಈ ವಿದ್ಯೆಗೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಡಾಕ್ಟರ್ BC ರಾಯ್ ಅವಾರ್ಡ್ ಬಂದಿದೆ, ಒನ್ ಆಫ್ ದಿ ಹೈಯೆಸ್ಟ್ ಅವಾರ್ಡ್ ಇನ್ ಮೆಡಿಕಲ್ ಪ್ರೊಫೆಷನ್ನು. ಇದೆಲ್ಲ ಜಂಬದಿಂದ ಹೇಳ್ಕೊತಿಲ್ಲ, ಜಂಬದಿಂದನೇ ಹೇಳ್ಕೊಳ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಅಚೀವ್ಮೆಂಟ್ಸ್ ಇದು ಆಲ್ವೇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.